ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯಾಗ್ನೆಟಿಕ್ ಫೋರ್ಸ್ ಡ್ಯೂ ಟು ಸ್ಟ್ರೈಟ್ ಕಂಡಕ್ಟರ್ ಮೀನ್ಸ್ ಒಂದು ಸ್ಟ್ರೈಟ್ ಕಂಡಕ್ಟರ್ ಇದೆಯಪ್ಪ ವೈರ್ನ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಡ್ತಾ ಇದ್ದೀನಿ, ಕರೆಂಟ್ ಐ ಫ್ಲೋ ಆಗ್ತಾ ಇರಬೇಕು. ವೆನ್ ಕರೆಂಟ್ ಕ್ಯಾರಿಂಗ್ ವೈರ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಅಂದರೆ ಮ್ಯಾಗ್ನೆಟಿಕ್ ಆ ಒಂದು ಕಂಡಕ್ಟರ್ ಏನಾಗುತ್ತೆ, ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ ಇಟ್ ಎಸ್ ವಿ ಆರ್ ಕಾಲ್ ಇಟ್ ಎಸ್ ಫೋರ್ಸ್. ಎಷ್ಟಿರುತ್ತೆ ಫೋರ್ಸು ಅಂದರೆ BIL sin θ, ಬಿಲ್ ಸೈನ್ ಥೀಟಾ ಆಗಿರುತ್ತೆ. ಕಂಡಕ್ಟರಿಗಾದರೆ BIL sin θ, ಚಾರ್ಜ್ಡ್ ಪಾರ್ಟಿಕಲ್ಗಾದರೆ ಏನಾಗಿರುತ್ತೆ F is equal to QVB sin θ. ಇದು ನೆನ್ಪಿಟ್ಕೋಬೇಕು. ದಿಸ್ ಇಸ್ ಫಾರ್ ಚಾರ್ಜ್ಡ್ ಪಾರ್ಟಿಕಲ್, ದಿಸ್ ಇಸ್ ಫಾರ್ ಕಂಡಕ್ಟರ್. BIL sin θ ಇದೆಯಲ್ವಾ, ಇಲ್ಲಿ L ಮತ್ತು B ಅನ್ನೋದು ವೆಕ್ಟರ್ ಆಗಿರೋದ್ರಿಂದ ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ I ಇಂಟು L ಕ್ರಾಸ್ B ಆಗಿರುತ್ತೆ. ಈ ಒಂದು ಫೋರ್ಸು ಯಾವಾಗ ಝೀರೋ ಆಗುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ನೋಡಿ. ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆರ್ 180 ಡಿಗ್ರಿ ಆದರೆ ಫೋರ್ಸ್ ಏನಾಗುತ್ತೆ, ಸೈನ್ ಥೀಟಾ ಸೈನ್ 0 ಡಿಗ್ರಿ ಇಸ್ 0, ಸೈನ್ 180 ಡಿಗ್ರಿ ಇಸ್ ಆಲ್ಸೋ 0, ಫೋರ್ಸ್ ಬಿಕಮ್ 0 ಆಗುತ್ತೆ. ಸೊ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆರ್ 180 ಡಿಗ್ರಿ, ಫೋರ್ಸ್ ಬಿಕಮ್ 0 ಮೀನ್ಸ್ ಪ್ಯಾರಲಲ್ ಆಗಿ ಅಥವಾ ಆಂಟಿ ಪ್ಯಾರಲಲ್ ಆಗಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗುತ್ತೆ, 0 ಆಗುತ್ತೆ. ಇಫ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಅಂದರೆ L ಮತ್ತು B ಪರ್ಪೆಂಡಿಕ್ಯುಲರ್ ಆಗಿದ್ರೆ ಥೀಟಾ 90 ಡಿಗ್ರಿ ಆದಾಗ ಫೋರ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟು. ಡಿಫ್ರೆನ್ಷಿಯೇಷನ್ ಏನಂದರೆ ಕಂಡಕ್ಟರ್ಗೆ ಇಷ್ಟು ಫೋರ್ಸ್ ಇರುತ್ತೆ, ಚಾರ್ಜ್ಡ್ ಪಾರ್ಟಿಕಲ್ಗೆ ಈ ಫೋರ್ಸ್ ಇರುತ್ತೆ. ಸೇಮ್ ಫಾರ್ಮುಲಾ, ಟರ್ಮ್ಸ್ ಮಾತ್ರ ಚೇಂಜಸ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ ಆಯಿತಾ. ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಫೋರ್ಸ್ ಬಿಟ್ವೀನ್ ಟೂ ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್. ಇಲ್ಲಿ 2 ವೈರ್ಸ್ ಇದೆ, ಇದು ಒಂದು ವೈರು, ಇದು ಒಂದು ವೈರು, ಅದರ ಸಪರೇಷನ್ D ಇದೆ. I1 and I2 ಆರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ವೈರ್. ಹಾಗಾದರೆ ಇವೆರಡರ ನಡುವೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದೀಸ್ 2 ವೈರ್ಸ್ ಇಸ್ ಗಿವನ್ ಬೈ F is equal to μ0/2π I1 I2 L divided by D ಆಗಿರುತ್ತೆ. ದಿಸ್ ಇಸ್ ದ ಫಾರ್ಮುಲಾ, ದ ಫೋರ್ಸ್ ಬಿಟ್ವೀನ್ ದ 2 ವೈರ್ಸ್. ಇದು ಇನ್ಫಿನೈಟ್ಲಿ ಲಾಂಗ್ ಆಗಿರೋದ್ರಿಂದ ನಾನೊಂದು ಸ್ಮಾಲ್ ಪೋರ್ಷನ್ ತೊಗೊಂಡಿದ್ದೀನಿ, L ಪೋರ್ಷನನ್ನು ತೊಗೊಂಡಿರೋದು. ಇನ್ಫಿನೈಟ್ಲಿ ಲಾಂಗ್ ತುಂಬ ಉದ್ದ ಇದೆ ಆಯಿತಾ, ಇನ್ಫಿನೈಟ್ಲಿ ಲಾಂಗ್ ಇರೋದ್ರಿಂದ ಲೆಂತ್ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೊಂದು ಸ್ಮಾಲ್ ಲೆಂತನ್ನು ತೊಗೊಂಡು ಈ ಒಂದು ಲೆಂತಲ್ಲಿ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು. F is equal to μ0/2π I1 I2 L divided by D ಆಗಿರುತ್ತೆ. ನೋಡಿ, ಈ ಒಂದು ಕ್ವಶನ್ನ ನಿಮ್ಮ CET-ನಲ್ಲಿ ಡೈರೆಕ್ಟಾಗಿ ಕೇಳಿದ್ದಾರೆ. ಇಫ್ I1 I2 is equal to 1 ಆಂಪಿಯರ್, ಏನು ಕೇಳಿದ್ದಾರೆ ಅಂದರೆ 2 ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 1 ಆಂಪಿಯರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ D, ವಾಟ್ ಈಸ್ ದ ಫೋರ್ಸ್ ಪರ್ ಯೂನಿಟ್ ಲೆಂತ್ ಎಕ್ಸ್ಪೀರಿಯನ್ಸ್ಡ್ ಬಿಟ್ವೀನ್ ದ 2 ವೈರ್ಸ್ ಅಂತ ಕೇಳಿದ್ದಾರೆ. ಅಂದರೆ I1 is equal to I2 ದಟ್ ಈಸ್ ಈಕ್ವಲ್ ಟು 1 ಆಂಪಿಯರ್ ಆದಾಗ, D is equal to 1 ಮೀಟರ್ ಆದಾಗ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ 2 × 10⁻⁻7 ನ್ಯೂಟನ್ ಪರ್ ಮೀಟರ್ ಅಷ್ಟು ಫೋರ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಈ ಫಾರ್ಮುಲಾ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅಂದರೆ ಡೈರೆಕ್ಟಾಗಿ ಕೇಳಿದಾಗ ಇಲ್ಲಿ ಇಂಪಾರ್ಟೆಂಟ್ ಒಂದೆರಡು ಕ್ವಶನ್ಸ್ ಏನಂದರೆ, ಈ 2 ವೈರ್ಗಳಿದೆಯಲ್ವಾ, ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಈ ಪಾಯಿಂಟಲ್ಲಿ ಇಲ್ಲೊಂದು ಇಂಪಾರ್ಟೆಂಟು, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ X ಆ್ಯಂಡ್ Y ಕ್ಯಾರಿಂಗ್ ಎ ಕರೆಂಟ್ I1 ಆ್ಯಂಡ್ I2. ಈ ಕರೆಂಟ್ಗಳು ಸೇಮ್ ಡೈರೆಕ್ಷನಲ್ಲಿದ್ದರೆ, 2 ಕರೆಂಟ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಫೋರ್ಸ್ ವಿಲ್ ಬಿ ಅಟ್ರಾಕ್ಟಿವ್ ಫೋರ್ಸ್. I1 ಆ್ಯಂಡ್ I2 ಸೇಮ್ ಡೈರೆಕ್ಷನಲ್ಲಿದ್ದರೆ ಫೋರ್ಸ್ ಏನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ನೆನ್ಪಿಟ್ಕೋಬೇಕು, ಅಟ್ರಾಕ್ಟಿವ್ ಫೋರ್ಸ್. ನೀವು ಮತ್ತೆ ಚಾರ್ಜಲ್ಲಿ ನೋಡಿದಾಗ ಸೇಮ್ ಚಾರ್ಜ್ ಇದ್ರೆ ರಿಪಲ್ ಆಗಿರುತ್ತೆ, ಇಲ್ಲಿ ಸೇಮ್ ಕರೆಂಟ್ ಇದ್ರೆ ಏನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ I1 ಆ್ಯಂಡ್ I2 ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಡೈರೆಕ್ಷನ್ ಇದ್ರೆ, ಡಿಫ್ರೆಂಟ್ ಡೈರೆಕ್ಷನ್ ಇದ್ದಾಗ ಫೋರ್ಸ್ ಏನಾಗಿರುತ್ತೆ, ರಿಪಲ್ಸಿವ್ ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಿನೇಷನಲ್ಲಿ ಬಂದಿದೆ ಆಲ್ರೆಡಿ. If the currents are in the same direction, force will be attractive. If the currents are in the opposite direction, force ಏನಾಗಿರುತ್ತೆ, ರಿಪಲ್ಸಿವ್ ಆಗಿರುತ್ತೆ. ಇದ್ರ ಬಗ್ಗೆನೂ ಐಡಿಯಾ ಇರಲಿ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಅಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು Z ವೈರ್ ಇದೆ, Z ವೈರ್ನ ನಾನು Y ವೈರಿನ ಇಂದ ಒಂದು D ಡಿಸ್ಟೆನ್ಸಲ್ಲಿ ಇಟ್ಟಿದ್ದೀನಿ. ಹಾಗಾದರೆ ಈ 2 ವೈರು, X ವೈರು Y ವೈರು Z ಮೇಲೆ ಎಷ್ಟು ಫೋರ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತಲೇ ಕೇಳ್ತಾರೆ. ನೋಡಿ, ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀನಿ. ಫೋರ್ಸ್ ಆನ್ Z ಬೈ X. ಸೇ ಫಾರ್ ಎಕ್ಸಾಂಪಲ್ μ0/2π I1, ಇದೆಷ್ಟಿದೆ, I1 ಕರೆಂಟ್, ಇಲ್ಲೆಷ್ಟಿದೆ I3, ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ ನೋಡಿ, ಇದು D, ಟೋಟಲ್ ಡಿಸ್ಟೆನ್ಸ್ ಏನಾಯಿತು 2D ಆಯ್ತಲ್ವಾ, 2D. ನೆಕ್ಸ್ಟು
ಈಗ ಈ ವೈ ವೈರು ಝಡ್ ಮೇಲೆ ಎಷ್ಟು ಫೋರ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫೋರ್ಸ್ ಆನ್ ಝಡ್ ಬೈ ವೈ ಇಸ್ ಈಕ್ವಲ್ ಟು μ0 ಡಿವೈಡೆಡ್ ಬೈ 2π I2 I3 ಡಿವೈಡೆಡ್ ಬೈ ಡಿಸ್ಟೆನ್ಸ್. ನೋಡಿ I2 I3 ಕರೆಂಟ್ ಏನಾಯಿತು, ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಡಿ ಅಲ್ವಾ, ಡಿ. ಈಗ ನೆಕ್ಸ್ಟ್ ಏನಂದರೆ ಇಲ್ಲಿ ಟೋಟಲ್ ಫೋರ್ಸನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡೈರೆಕ್ಷನ್ ಆಫ್ ದ ಕರೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ನಮಗೆ ಗೊತ್ತಿದೆ ಟೂ ಕರೆಂಟ್ಸ್ ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದ್ರೆ ಫೋರ್ಸ್ ಏನಾಗಿರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ. ಡಿಫ್ರೆಂಟ್ ಡೈರೆಕ್ಷನ್ ಇದ್ರೆ ರಿಪಲ್ಸಿವ್ ಫೋರ್ಸ್ ಆಗುತ್ತೆ. ಇಲ್ಲಿ ನೋಡಿ ಇದು ಮತ್ತೆ ಇದು ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆಯಲ್ವಾ, ಇದೇನಾಗಿರುತ್ತೆ ಅಟ್ರಾಕ್ಟಿವ್ ಫೋರ್ಸ್. ಇದು ಮತ್ತೆ ಇದು ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆಯಲ್ವಾ, ಸೊ ದಟ್ ಇದು ಕೂಡ ಅಟ್ರಾಕ್ಟಿವ್ ಫೋರ್ಸ್. ಸೊ ಫೋರ್ಸ್ ಏನು ಮಾಡಬೇಕು ನಾವು ಈಗ ಆ್ಯಡ್ ಅಪ್ ಮಾಡಬೇಕು. ಎಕ್ಸ್ ಝಡ್ ಪ್ಲಸ್ ಫೋರ್ಸ್ ಡ್ಯೂ ಟು ಝಡ್ ವೈ ಇವೆರಡು ಆ್ಯಡ್ ಅಪ್ ಮಾಡಿದರೆ ನಿಮಗೇನಾಗುತ್ತೆ ಟೋಟಲ್ ಫೋರ್ಸ್, ದಟ್ ಫೋರ್ಸ್ ಇಸ್ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಡೈರೆಕ್ಷನ್ ಆಫ್ ಕರೆಂಟ್ನ ನಾನು ರಿವರ್ಸ್ ಮಾಡ್ತಾ ಇದ್ದೀನಿ, I3 ಗೋಯಿಂಗ್ ಡೌನ್ವರ್ಡ್. ಈಗೇನಾಯಿತು ಇವೆರಡರದ್ದು I1 ಮತ್ತು I3 ರಿಪಲ್ಸಿವ್ ಫೋರ್ಸ್, I2 ಮತ್ತು I3 ರಿಪಲ್ಸಿವ್ ಫೋರ್ಸ್. ಫೋರ್ಸ್ ಏನಾಗುತ್ತೆ ಇದು ಕೂಡ ಆ್ಯಡ್ ಅಪ್ ಆಗುತ್ತೆ, ಬಟ್ ಟೋಟಲ್ ಫೋರ್ಸು ರಿಪಲ್ಸಿವ್ ಆಗಿರುತ್ತೆ. ಈಗ ಇನ್ನೊಂದು ಟ್ರೈ ಮಾಡೋಣ. ಇಲ್ಲಿ ನೋಡಿ ಇದ್ರದ್ದೇ ಡೈರೆಕ್ಷನ್ ನಾನು ಚೇಂಜ್ ಮಾಡ್ತೀನಿ. ಇದ್ರ ಡೈರೆಕ್ಷನ್ ಹೇಗೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಇದ್ರದ್ದು ರಿವರ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ I1 ಮತ್ತು I3 ಏನಾಯಿತು, I1 ಈಗ ಹೋಗ್ತಾ ಇದೆ ಅಪ್ವರ್ಡ್, I3 ಡೌನ್ವರ್ಡ್ ಹೋಗ್ತಾ ಇದೆ. ಫೋರ್ಸ್ ಏನಾಯಿತು ಆಪೋಸಿಟ್ ಡೈರೆಕ್ಷನ್ ಇದ್ದರೆ ರಿಪಲ್ಸಿವ್ ಫೋರ್ಸ್, ಸೊ ಇದು ರಿಪಲ್ಸಿವ್ ಆಯಿತು. ಈಗ I2 ಮತ್ತು I3 ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆಯಲ್ವಾ, ಸೊ ದಟ್ ಇದು ಅಟ್ರಾಕ್ಟಿವ್ ಫೋರ್ಸ್ ಆಯಿತು. ಈಗ ನಾವೇನು ಮಾಡಬೇಕು ಅಂದರೆ ಫೋರ್ಸನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಒಂದು ಕಂಡೀಷನ್ನು, ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳಿಬೇಕು. ನೋಡಿ ಇದರಲ್ಲಿ ಯಾವುದು ಬಿಗ್ಗರ್ ಇದೆ, ಇಲ್ಲಿ μ0 ಬೈ 2π, ಇಲ್ಲಿ μ0 ಬೈ 2π, I1 I3 I2 I3. ಸೇ ಫಾರ್ ಎಕ್ಸಾಂಪಲ್ ಕರೆಂಟ್ ಎಲ್ಲ ಸೇಮ್ ಇದೆ ಅಂತ ತಿಳ್ಕೊಳ್ಳಿ, I1 I2 I3 ಆರ್ ಈಕ್ವಲ್. ಈಗ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಹಾಗಾದರೆ ಝಡ್ ಮೇಲೆ. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆಯಲ್ವಾ, ಜಾಸ್ತಿನ ಡಿವೈಡ್ ಮಾಡಿದರೆ ಇದು ಕಡಿಮೆ ಬರುತ್ತೆ, ಇಲ್ಲಿ ಕಡಿಮೆ ಇದೆಯಲ್ವಾ ಇದೇನಾಗುತ್ತೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, FZY ಮೈನಸ್ FZX ಮಾಡಬೇಕು. ಮತ್ತು ಡೈರೆಕ್ಷನ್ ಕೊಡೋದು ಕೂಡ ಇಂಪಾರ್ಟೆಂಟು. ಯಾವ ಫೋರ್ಸು ಜಾಸ್ತಿ ಇರುತ್ತೋ ಅದ್ರದ್ದು ಡೈರೆಕ್ಷನನ್ನು ನಾವು ಅಸೈನ್ ಮಾಡಬೇಕು. ಇಲ್ಲಿ ಯಾವ ಫೋರ್ಸ್ ಜಾಸ್ತಿ ಇದೆ, ಅಟ್ರಾಕ್ಟಿವ್ ಫೋರ್ಸು ಜಾಸ್ತಿ ಇದೆ ಕಂಪೇರ್ ಟು ದ ರಿಪಲ್ಸಿವ್ ಫೋರ್ಸು, ಇದಲ್ವಾ ದೊಡ್ಡದು. ಹಾಗಾಗಿ ಇಲ್ಲೇನಂತ ಬರಿಬೇಕು ನಾವು, ಅಟ್ರಾಕ್ಟಿವ್ ಅಂತ ಬರಿಬೇಕು. ನೋಡಿ ದೀಸ್ ಫಾರ್ಮುಲಾ ಪ್ರಾಬ್ಲಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕರ್ನಾಟಕ CET. ಯಾಕಂದರೆ ತುಂಬ ಕ್ವಶನ್ಸು ನಿಮ್ಮ ನೀಟಲ್ಲಿ ಬರ್ತಾ ಇದೆ. CET-ನಲ್ಲೂ ಕೂಡ ಒಂದೆರಡು ಕ್ವಶನ್ಸ್ ಇದ್ರ ಮೇಲೆ ಕೇಳಿದರೆ ಈ ಟೈಪ್ ಆಫ್ 99% ನಿಮಗೆ ಕ್ವಶನ್ ಏನಾದರೂ ಇದ್ರ ಮೇಲೆ ಬಂದರೆ ಇಷ್ಟು ಕಾನ್ಸೆಪ್ಟ್ ಬಿಟ್ಟು ಬೇರೆ ಯಾವ ಕಾನ್ಸೆಪ್ಟ್ ಮೇಲೂ ಕೇಳಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟಾರ್ಕ್ ಆಕ್ಟಿಂಗ್ ಆನ್ ಎ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. The formula for torque acting on the current loop is given by mb sin theta. ನೋಡಿ ಇದು ಸಿಮಿಲಾರಿಟಿ ಟು ದ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನು ಬರುತ್ತೆ, PE sin theta ಅಂತ ಬರುತ್ತೆ. P ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಸೇಮ್ ಇಲ್ಲಿ P ನ ರೀಪ್ಲೇಸ್ಡ್ ಬೈ M ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೀಪ್ಲೇಸ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಆ ರೀತಿ ಕಂಪ್ಯಾರಿಸನ್ ಮಾಡಿ ಓದ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಟಾರ್ಕ್ ಇಸ್ ಈಕ್ವಲ್ ಟು ಏನಾಯಿತು, mb sin theta. M ಅಂದರೆ ಗೊತ್ತಿದೆಯಲ್ವಾ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, ದಟ್ ಈಸ್ NIA ಇಂಟು B sin theta ಆಸ್ ಇಟ್ ಇಸ್. ವೆಕ್ಟರ್ ಫಾರ್ಮಲ್ ಬರೆದಾಗ M ಮತ್ತು B ಎರಡೂ ವೆಕ್ಟರು, ಸೊ ಕ್ರಾಸ್ ಪ್ರಾಡಕ್ಟ್, ಇಲ್ಲಿ ಸೈನ್ ಇದೆ ಹಾಗಾಗಿ ಕ್ರಾಸ್ ಪ್ರಾಡಕ್ಟ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತೀಟಾ ಮೇಲೆ ಟಾರ್ಕ್ ಅನ್ನೋದು ಡಿಪೆಂಡ್ ಆಗಿದೆ. ಹಾಗಾಗಿ ತೀಟಾ ವೇರಿ ಆದಂಗೆ ಟಾರ್ಕು ಕೂಡ ವೇರಿ ಆಗುತ್ತೆ. ಇಫ್ ತೀಟಾ ಏನಾದರೂ 0 ಡಿಗ್ರಿ ಆರ್ 180 ಡಿಗ್ರಿ, ತೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆರ್ 180 ಡಿಗ್ರಿ, ಟಾರ್ಕ್ ಏನಾಗುತ್ತೆ, ಟಾರ್ಕ್ ಇಸ್ ಈಕ್ವಲ್ ಟು 0 ಆಗಿಬಿಡುತ್ತೆ. ಬಿಕಾಸ್ sin 0 and sin 180 is 0. So torque is minimum when magnetic dipole moment, direction of the magnetic dipole moment and magnetic field are parallel or anti-parallel. ಹಾಗಾದರೆ ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು ಅಂದರೆ ಟಾರ್ಕ್ ಬಿಕಮ್ಸ್ ಮ್ಯಾಕ್ಸಿಮಮ್, ದಟ್ ಈಸ್ ಈಕ್ವಲ್ ಟು M ಇಂಟು B. ಈ ಎರಡು ಫಾರ್ಮುಲಾಗಳು ಕೂಡ ತುಂಬಾ ಇಂಪಾರ್ಟೆಂಟು, ಎಕ್ಸಾಮಿನೇಷನಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಇದು ನೋಡಿ ಸಮ್ಟೈಮ್ಸ್ ಏನು ಮಾಡಿಬಿಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ನ ಕೊಡೋದಿಲ್ಲ, ಏನು ಮಾಡ್ತಾರೆ I ಕೊಡ್ತಾರೆ A ಕೊಟ್ಬಿಡ್ತಾರೆ. ಆವಾಗ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಫಾರ್ಮುಲಾ, NIA ಇಂದ. ನೋಡಿ ಇನ್ನೊಂದು ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ದ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್.
ನೋಡಿ, ದಿಸ್ ಇಸ್ ಅನ್ ಹೈಡ್ರೋಜನ್ ಆಟಮ್, ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, v is the speed of the electron in that orbit. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಷ್ಟಿರುತ್ತಂದ್ರೆ NEH ಡಿವೈಡೆಡ್ ಬೈ 4πme. ಇಲ್ಲಿ H ಅನ್ನೋದು ಪ್ಲಾಂಕ್ ಕಾನ್ಸ್ಟೆಂಟ್, E ಅನ್ನೋದು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, Me ಅನ್ನೋದು ಮಾಸ್ ಆಫ್ ದ ಎಲೆಕ್ಟ್ರಾನ್, N ಅನ್ನೋದು ನಂಬರ್ ಆಫ್ ಆರ್ಬಿಟ್. ಈಗ ಫಾರ್ ಎಕ್ಸಾಂಪಲ್ n is equal to 1, n is equal to ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್. ಇಲ್ಲಿ ಎಲ್ಲಿ ಏನಕ್ಕೆ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದರೆ ಆರ್ಬಿಟಲ್ಲಿ ಸುತ್ತುತ್ತಾ ಇದೆಯಲ್ವಾ, ಡ್ಯೂ ಟು ಆರ್ಬಿಟಲ್ ಮೋಷನ್ ಆಫ್ ದ ಎಲೆಕ್ಟ್ರಾನ್ ನಮಗೇನು ಬರ್ತಿದೆ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಬರ್ತಿದೆ. ಸೊ ಐ ವಿಲ್ ರೆಪ್ರೆಸೆಂಟ್ μL. ಇಲ್ಲಿ ತುಂಬ ಇಂಪಾರ್ಟೆಂಟು, n is equal to 1 ಆದಾಗ μL is equal to ಏನಾಗುತ್ತೆ, EH ಡಿವೈಡೆಡ್ ಬೈ 4πme ಆಗುತ್ತೆ. EH ಬೈ 4πme. ಇದನ್ನು ನಾವೇನಂತ ಕರಿತೀವಿ ಅಂದರೆ ಬೋರ್ ಮ್ಯಾಗ್ನೆಟನ್ ಅಂತ ಕರೀತಾರೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬೋರ್ ಮ್ಯಾಗ್ನೆಟನ್ ಅಂತ ಕರ್ನಾಟಕ CET ನಲ್ಲಿ ಕೇಳಿದ್ದಾರೆ. ದಟ್ ಈಸ್ 9.27 into 10 to the power of -24 ಆಂಪಿಯರ್ ಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬೋರ್ ಮ್ಯಾಗ್ನೆಟನ್. ಬೋರ್ ಮ್ಯಾಗ್ನೆಟನ್ ಅಂದರೆ ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪೊಸೆಸ್ಡ್ ಬೈ ದ ಎಲೆಕ್ಟ್ರಾನ್ ಇನ್ ದ ಹೈಡ್ರೋಜನ್ ಆಟಮ್. ಇದೇ ಮಿನಿಮಮ್ ವ್ಯಾಲ್ಯೂ. ಎನ್ ಇನ್ಕ್ರೀಸ್ ಆದಂಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಈ ಕಾನ್ಸೆಪ್ಟ್ ಕರ್ನಾಟಕ CET ನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರು. ಏನಂತ ಅಂದರೆ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಕೇಳಿಬಿಟ್ಟು ಅವ್ರು ಏನು ಕೇಳಿದ್ರು ಅಂದರೆ ವಾಟ್ ಈಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಕೇಳಿದ್ರು. ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಟು ದ ಆಂಗ್ಯುಲರ್ ಮೊಮೆಂಟಮ್. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಟು ದ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕಾಲ್ ಇಟ್ ಆಸ್ ಅ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ. ಇದ್ರ ರೇಷಿಯೋ ಏನಾಗಿರುತ್ತೆ ಅಂದರೆ E ಡಿವೈಡೆಡ್ ಬೈ 2me ಆಗಿರುತ್ತೆ. E ಇಸ್ ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, m ಇಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್. ಅವ್ರು ಏನು ಮಾಡಿದ್ರು ಅಂದರೆ ಇದ್ರ ವ್ಯಾಲ್ಯೂ ಕೊಟ್ಬಿಟ್ಟಿದ್ರು, ಮಾಸ್ ಆಫ್ ದ ಎಲೆಕ್ಟ್ರಾನನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರು ಕರ್ನಾಟಕ CET ನಲ್ಲಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ. ಥ್ಯಾಂಕ್ ಯು.